ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯ ಉಪಯೋಗವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯ ಮಹತ್ವವಾದ ಉಪಯೋಗವನ್ನು ತಿಳ್ಕೊಳ್ಳೋಣ. ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಎಲೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ನಮ್ಮಲ್ಲಿ ಬಾಳೆ ಎಲೆ ಊಟ ಅಂತೂ ತುಂಬಾ ಪ್ರಸಿದ್ಧಿ, ತುಂಬ ಹಿಂದಿನಿಂದಲೂ ನಡೆದುಕೊಂಡು ಬಂದ ರೂಢಿ. ಇದನ್ನು ಇನ್ನೂ ಕೆಲವು ಮನೆಯಲ್ಲಿ ಪ್ರತಿದಿನ ಸಾಂಪ್ರದಾಯಿಕವಾಗಿ ಊಟ ಮಾಡ್ತಾರೆ. ಆದರೆ ಕೆಲವು ಕಡೆ ಇದನ್ನು ಈಗ ಬಾಳೆ ಎಲೆಗಳು ಸಿಗೋದು ವಿರಳವಾದ ಸಮಯದಲ್ಲಿ ಪೂಜೆ ಪುನಸ್ಕಾರ, ಶುಭ ಸಮಾರಂಭ, ಹಬ್ಬ ಹರಿದಿನದ ದಿನಗಳಲ್ಲಿ ಉಪಯೋಗ. ಅದರಲ್ಲೂ ದೇವರ ನೈವೇದ್ಯಕ್ಕಂತೂ ಬಾಳೆ ಎಲೆ ಬೇಕಾಗತ್ತೆ. ಮೊದಲಿನಿಂದಲೂ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗವಾಗುತ್ತಿರುವ ಈ ಬಾಳೆ ಎಲೆಗೆ ಎಷ್ಟೊಂದು ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ. ಇದರ ಔಷಧಿ ಗುಣಗಳನ್ನು ಬಲ್ಲವರು ಮಾತ್ರ ಬಾಳೆ ಎಲೆಯಲ್ಲಿ ಯಾವಾಗಲೂ ಊಟ ಮಾಡಲು ಬಯಸ್ತಾರೆ. ಬಾಳೆ ಎಲೆಯ ವೈಜ್ಞಾನಿಕ ಹೆಸರು ನ್ಯೂನ ಅಕ್ಯುಮಿನಿಟಾ ಎಂದು. ಬಾಳೆ ಎಲೆಯನ್ನು ಅನೇಕ ಅಡುಗೆ ಪದಾರ್ಥಗಳ ತಯಾರಿಕೆಯಲ್ಲೂ ಸಹ ಬಳಸ್ತಾರೆ. ಅದರಲ್ಲಿ ಬಾಳೆ ಎಲೆಯ ಕಡುಬಂತೂ ವಾವ್, ಹೆಸರು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನು ಗದ್ದೆ ತೋಟಗಳಲ್ಲದೆ ಮನೆಯ ಸುತ್ತಮುತ್ತಲೂ ಸಹ ನಾವು ಬೆಳ್ಕೋಬೋದು. ಬಾಳೆ ಎಲೆಗೆ ಬ್ಯಾಕ್ಟೀರಿಯಾವನ್ನು ಹೊಡೆದೋಡಿಸುವ ಗುಣವಿದೆ. ಬಾಳೆ ಮರದ ಬೇರಿನಿಂದ ಹಿಡಿದು ಎಲೆಯವರೆಗೂ ಪ್ರತಿಯೊಂದು ಭಾಗವೂ ಔಷಧಿ ಗುಣಗಳನ್ನು ಹೊಂದಿದೆ. ಮೊದಲನೇದಾಗಿ ಬಾಳೆ ಎಲೆಯ ಕಷಾಯವನ್ನು ಮಾಡಿ ದಿನಕ್ಕೆ 1 ಬಾರಿ ಕುಡಿಯೋದ್ರಿಂದ ಜ್ವರವನ್ನು ನಿಯಂತ್ರಿಸಬಹುದು. ಬಾಳೆ ಎಲೆಯ ಮೇಲ್ಪದರದಲ್ಲಿ ಎಪಿಗಲೋಕ್ಯಾಲಚಿನ್ ಗ್ಯಾಲಟೆ ಎಂಬ ಪಾಲಿಫಿನಾಲ್ ಅಂಶವಿರುತ್ತದೆ. ನಾವು ಬಿಸಿಯಾದ ಆಹಾರ ಪದಾರ್ಥವನ್ನು ಬಾಳೆ ಎಲೆಯ ಮೇಲೆ ಹಾಕಿದಾಗ ಇದು ಕರಗಿ ಆಹಾರದೊಂದಿಗೆ ಸೇರಿ ನಮ್ಮ ದೇಹಕ್ಕೆ ಹೋಗುತ್ತದೆ. ಇದರಿಂದ ನಮ್ಮಲ್ಲಿ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ನಾವು ಬಾಳೆ ಎಲೆಯನ್ನು ತಾಜಾವಾಗಿ ಇದ್ದಾಗ ಮಾತ್ರ ಉಪಯೋಗಿಸಬೇಕು ಅಂತ ಕೆಲವರು ಅನ್ಕೋತಾರೆ. ಆದರೆ ಇದು ಖಂಡಿತ ತಪ್ಪು. ಒಣಗಿದ ಬಾಳೆ ಎಲೆಯ ಸೇವನೆಯೂ ಸಹ ರಕ್ತಸ್ರಾವವಾಗಿ ಭೇದಿಯಾಗುವುದನ್ನು ಸಹ ಕಡಿಮೆ ಮಾಡುತ್ತೆ. ಬಾಳೆ ಎಲೆಯು ಚರ್ಮದ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಚರ್ಮದಲ್ಲಿನ ಗಾಯಗಳು, ತುರಿಕೆಗಳನ್ನು ಸಹ ಗುಣಪಡಿಸುತ್ತದೆ. ತಾಜಾ ಬಾಳೆ ಎಲೆಯನ್ನು ಜಜ್ಜಿ ಅದನ್ನು ಗಾಯದ ಚರ್ಮದ ಭಾಗಕ್ಕೆ ಕಟ್ಟಿಕೊಳ್ಳಬೇಕು. ಹೀಗೆ 3 ರಿಂದ 4 ಬಾರಿ ಮಾಡಿದರೆ ಗಾಯ ಬೇಗನೆ ವಾಸಿಯಾಗಿಬಿಡತ್ತೆ. ಬಾಳೆ ಎಲೆಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಕೂದಲ ಬುಡಕ್ಕೆ ಹಚ್ಕೋಬೇಕು. ಸ್ವಲ್ಪ ಸಮಯದ ನಂತರ ತಲೆ ಸ್ನಾನ ಮಾಡಿದರೆ ತಲೆಯ ಹೊಟ್ಟಿನ ಸಮಸ್ಯೆ ದೂರವಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಇನ್ನು ಮಕ್ಕಳಿಗಂತೂ ಸೊಳ್ಳೆ, ಹುಳ ಹಪ್ಪುಗಳು ಕಡಿಯೋ ಚಾನ್ಸ್ ಇರುತ್ತಲ್ಲ, ಆಗ ಬಾಳೆ ಎಲೆಯ ಕುಡಿಯ ರಸವನ್ನು ತೆಗೆದು ಆಲಿವ್ ಎಣ್ಣೆ ಮತ್ತು ಜೇನು ಮೇಣವನ್ನು ಸೇರಿಸಿ ಹಚ್ಚುವುದರಿಂದ ಚರ್ಮದ ಮೇಲಿನ ಗುಳ್ಳೆಗಳು ಕಡಿಮೆ ಆಗುತ್ತದೆ. ಇನ್ನು ಸುಟ್ಟ ಗಾಯಗಳಿಗೆ ಬಾಳೆ ಎಲೆಯನ್ನು ಶುಂಠಿಯ ಎಣ್ಣೆಯಲ್ಲಿ ಸ್ವಲ್ಪ ಅದ್ದಿ ಗಾಯದ ಮೇಲೆ ಬಟ್ಟೆ ಹಾಕಿ ಕಟ್ಟುವುದರಿಂದ ಸುಟ್ಟ ಗಾಯ ಬೇಗನೆ ವಾಸಿಯಾಗುತ್ತೆ. ಇನ್ನು ಬಾಳೆ ಎಲೆಯ ಮೇಲೆ ಬ್ಯಾಕ್ಟೀರಿಯಾಗಳು ಬಾಳುವುದಿಲ್ಲ. ಬಾಳೆ ಎಲೆಯಲ್ಲಿ ಯಾವುದೇ ಬಿಸಿ ಆಹಾರವನ್ನು ಬಡಿಸಿಕೊಂಡು ಹೊಟ್ಟೆಗೆ ಹೋಗುವ ಮೊದಲೇ ಆ ಬ್ಯಾಕ್ಟೀರಿಯಾಗಳು ಕೊಲ್ಲಲ್ಪಡುತ್ತವೆ. ಅದರಲ್ಲೂ ಕ್ಯಾನ್ಸರ್ ರೋಗಕ್ಕೆ ಕಾರಣವಾದ ಪೀರಿಯಾಡಿಕಲ್ ಎಂಬ ಜೈವಿಕ ರಾಸಾಯನಿಕವು ದೇಹವನ್ನು ಸೇರುವುದನ್ನು ಬಾಳೆ ದಿಂಡಿನಲ್ಲಿ, ಬಾಳೆ ಮುತಿಯಲ್ಲಿ, ಬಾಳೆ ಹೂವು ಅಂತ ಕರಿತೀವಲ್ಲ, ಅದರಲ್ಲೂ ಸಹ ರುಚಿಕರವಾಗಿರೋ ಆಹಾರ ಪದಾರ್ಥಗಳನ್ನು ತಯಾರಿಸ್ಬೋದು. ನಾನು ಅನೇಕ ವಿಡಿಯೋಗಳನ್ನು ಹಾಕಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ಎಲೆಯ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.